ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ, ಕೇರಳ ಟ್ರಿಪ್ದು. ಕೇರಳ ಟ್ರಿಪ್ಪಲ್ಲಿ ಏನೇನು ಮಾಡಿದ್ವಿ ಅಂತ ಹೇಳಿ ಈ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ವಿಡಿಯೋ ವಿಡ್ತ್ ಪ್ರಾಬ್ಲಮ್ ಆಗಿದೆ ಬೇರೆಯವ್ರ ಹತ್ರ ವಿಡಿಯೋ ಮಾಡೋಕ್ಕೆ ಕೊಟ್ಟಾಗ, ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ನನ್ನ ಫಸ್ಟ್ ಫ್ಲೈಟ್ ಆಗಿರುತ್ತೆ. ಫಸ್ಟ್ ಟೈಮ್ ಫ್ಲೈಟಲ್ಲಿ ಟ್ರೈ ಮಾಡಿದ್ದು, ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಚಿಕ್ಕಮಂಗ್ಳೂರಿಂದ ನೈಟೇನೆ ಬ್ಯಾಂಗ್ಳೂರು ಟ್ರಾವೆಲ್ ಮಾಡಿದ್ವಿ. ಸೊ ನೈಟು ಸ್ಟೇ ಆಗಿಬಿಟ್ಟು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇತ್ತು. ಅಲ್ಲಿಂದ ಫ್ಲೈಟ್ ತೊಗೊಂಡು ಡೈರೆಕ್ಟ್ ಕೊಚ್ಚಿ, ಒಂದು ಹಾಫ್ ಆನ್ ಅವರ್ ಆಗುತ್ತಷ್ಟೇ. ಡೈರೆಕ್ಟ್ ಅಲ್ಲಿಂದ ಕೊಚ್ಚಿಗೆ. ಮೇಲೆ ಎಲ್ಲ ನಾನು ಫ್ಲೈಟಲ್ಲಿ ಟ್ರಾವೆಲ್ ಮಾಡಿರಲಿಲ್ಲ, ಸೊ ಅದು ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್. ಆ್ಯಂಡ್ ವ್ಯೂ ನೋಡಿ ಹೇಗೆ ಕಾಣ್ತಿದೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಕೊಚ್ಚಿ ಎಂಟರ್ ಆದ್ವಿ. ಕೊಚ್ಚಿಯಲ್ಲಿ ತುಂಬ ವಿಶೇಷ ಏನಂದರೆ, ನಾವಿಲ್ಲಿ ಹೇಗೆ ಬಸ್ಸಲ್ಲಿ ಓಡಾಡ್ತೀವೋ ಅಲ್ಲಿ ಹಾಗೆ ಬೋಟಲ್ಲಿ ಓಡಾಡ್ತಾರೆ. ಅದು ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ತು ನನಗೆ. ಒಂಥರ ಡಿಫ್ರೆಂಟ್ ಫೀಲಿಂಗ್ ಅನ್ನಿಸ್ತು. ಅಲ್ಲಿಂದ ನಾವು ಬೋಟ್ ಹೌಸ್ ಬುಕ್ ಮಾಡಿದ್ವಿ 1 ಡೇಗೆ. ಸೊ ಹೋಲ್ ಡೇ ಟ್ರಾವೆಲಲ್ಲೇ ಹೋಗುತ್ತೆ. ಎಂಟ್ರಿ ಆದಾಗ ತುಂಬಾ ಚೆನ್ನಾಗಿತ್ತು, ಕ್ಲೀನಾಗಿ, ತುಂಬಾ ಸ್ಪೇಷಿಯಸ್ ಆಗಿ ಆರಾಮಾಗಿತ್ತು. ಸೊ ನೀವು ನೋಡ್ಬೋದು ಎಷ್ಟೊಂದು ಬೋಟ್ಗಳು ಒಂದು 3000 to 4000 ಬೋಟ್ಸ್ ಇದೆ. ನಿಮ್ಗೆ ಎಲ್ಲ ಥರದ ಬೋಟ್ಸ್ ಕೂಡ ಸಿಗುತ್ತೆ ಅಲ್ಲಿ, ಲಕ್ಸುರಿಯಾಗಿ, ನಿಮಗೆ ಮನೆ ಥರ ಫೀಲಿಂಗು. ಸೊ ಯಾವ್ಯಾವ ಥರ ಬೇಕು ಎಲ್ಲ ಥರ ಸಿಗುತ್ತೆ. ಇದು ಲಂಚ್ ಬಂದ್ಬಿಟ್ಟು ಫಿಶ್ ಮೆನು ಇತ್ತು. ತುಂಬಾ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಸ್ಪೈಸಿ ಕಡಿಮೆ. ನಮಗೆ ಮಲೆನಾಡವ್ರಿಗೆ ಗೊತ್ತಲ್ಲ, ಫಿಶ್ಶಿಗೆ, ನಾನ್ ವೆಜ್ಗೆ ಸ್ವಲ್ಪ ಖಾರ ಹುಳಿ ಜಾಸ್ತಿ ಬೇಕಾಗುತ್ತೆ. ಅಲ್ಲಿ ಸ್ವಲ್ಪ ಹೇಳಿದ್ರೆ ಮಾಡಿಕೊಡ್ತಾರೆ, ಬಟ್ ನಮಗೆ ಸಾಲ್ಟ್ ಎಲ್ಲ ಸ್ವಲ್ಪ ಕಡಿಮೆ ಅನಿಸ್ತು. ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಬೋಟಲ್ಲಿ ಹಿಂಗೆ ನೋಡಿ ಎಷ್ಟೊಂದು ಬೋಟ್ಸ್ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿತ್ತು. ಟ್ರಾವೆಲ್ ಮಾಡ್ತಾನೆ ಸ್ಲೋ ಆಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಫ್ಯಾಮಿಲಿಗೆ ತುಂಬ ಚೆನ್ನಾಗಿರುತ್ತೆ. ನಾವು 3 ರೂಮ್ಸ್ ಇತ್ತು ನಮಗೆ. ನಾವು 2 ರೂಮ್ ಬುಕ್ ಮಾಡಿದ್ವಿ. ಆಲ್ಮೋಸ್ಟ್ 2 ಫ್ಯಾಮಿಲಿ ಪ್ರೀ ಬುಕ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ನಾನು ತೋರಿಸ್ತೀನಿ ನೋಡಿ. ಇದು ನಮ್ಮ ರೂಮ್. ಆ್ಯಕ್ಚುಲಿ ನಾವು ಕೆಳಗೆ ತೊಗೊಂಡ್ವಿ, ಪಾಪು ಇದ್ದಿದ್ದರಿಂದ ಸ್ವಲ್ಪ ಮೆಸ್ ಆಗಿದೆ. ಮೇಲೆ ಒಂದು ರೂಮು, ಕೆಳಗಡೆನೇ 2 ರೂಮ್ಸ್ ಇತ್ತು. ನಾವು ಕೆಳಗಡೆನೇ 2 ರೂಮ್ಸ್ ತೊಗೊಂಡ್ವಿ. ಇದೊಂದು ಪಕ್ಕದೊಂದು. ಇದಕ್ಕೆ ಬಂದ್ಬಿಟ್ಟು ಕಿಚನ್ನು. ಹಿಂಗೆ ಸ್ಟೆಪ್ಸ್ ಹತ್ಕೊಂಡು ಹೋದರೆ ಮೇಲೊಂದು ರೂಮ್ ಇತ್ತು, ನಾವು ಅದನ್ನು ತೊಗೊಂಡಿರಲಿಲ್ಲ. ಸೊ ಮೇಲೆ ಹಿಂಗೆ ನಿಮಗೆ ಓಪನ್, ನಿಮ್ಗೆ ಬೇರೆ ಬೇರೆ ಥರ ಒಂದೊಂದು ಬೋಟಲ್ಲಿ ಒಂದೊಂದು ಥರ ಸಿಗುತ್ತೆ. ಸೊ ವ್ಯೂ ಈ ಥರ ಇರುತ್ತೆ. ನೀವು ಆರಾಮಾಗಿ ಓಡಾಡಿಕೊಂಡು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಚಿಲ್ ಮಾಡ್ಬೋದು. ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಹೋದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ನೀವು ಎಷ್ಟೊಂದು ಬೋಟ್ಸ್ ನಿಂತಿದೆ. ಕೆಲವೊಂದೆಲ್ಲ ಮೂವ್ ಆಗ್ತಾ ಇರುತ್ತೆ, ಕೆಲವೊಂದೆಲ್ಲ ಅಲ್ಲಿ ಸ್ಟಾಪ್ ಆಗಿರುತ್ತೆ. ಟಿಲ್ ಈವ್ನಿಂಗ್ವರೆಗೂ ಮೂವ್ ಆಗ್ತಾನೇ ಇರುತ್ತೆ ಸ್ಲೋ ಆಗಿ. ಸೊ ಇದು ಬಂದು ಮೇಲೆ ಒಂದು ರೂಮು. ಅದು ನಾವು ತೊಗೊಂಡಿರಲಿಲ್ಲ. 2 ರೂಮ್ಸ್ ಮಾತ್ರ ಬುಕ್ ಮಾಡಿದ್ರಿಂದ 2 ರೂಮ್ಸ್ ಮಾತ್ರ ಸಿಗುತ್ತೆ. ನೀವು ಎಕ್ಸ್ಟ್ರಾ ಬೇಕಂದರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಸೊ ನೋಡಿ, ಇದು ಮೇಲೆ ಡೈನಿಂಗ್ ಟೇಬಲ್ ಏರಿಯಾ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಫುಡ್ ಇನ್ಕ್ಲೂಡೆಡ್ ಇರುತ್ತೆ. ಸ್ನ್ಯಾಕ್ಸು ಕೂಡ ತುಂಬ ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ ನಾವು ಈವ್ನಿಂಗ್ ಒಂದು ಸ್ವಲ್ಪ ಫೋಟೋಶೂಟ್ ಅಂತ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಬಂತು. ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಆಮೇಲೆ ಹಾಗೆ ಮೂವ್ ಆಗ್ತಾ ಚಿಲ್ ಮಾಡ್ತಾ ಇದ್ವಿ. ಇವಳು ನೋಡಿ ಎಂಜಾಯ್ ಮಾಡ್ತಾ ಇದ್ದಾಳೆ. ಅವಳೇನೋ ಸಾಂಗ್ ಹೇಳ್ತಾ ಇದ್ದಾಳೆ. ಅವರು ಮ್ಯೂಸಿಕ್ ಮಾಡಿದ್ರೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಅವಳು ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ಲು. ಎಲ್ಲ ಕಡೆ ಎಲ್ಲೂ ಕ್ರ್ಯಾಂಕಿ ಆಗಲಿಲ್ಲ, ಇರಿಟೇಷನ್ ಆಗಲಿಲ್ಲ. ಆರಾಮಾಗಿ, ಮಕ್ಳಿಗೂ ತುಂಬ ಫ್ರೆಂಡ್ಲಿ ಆಗಿರುತ್ತೆ. ಎಲ್ಲ ಕಡೆ ಕ್ಲಾಸ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ನೈಟ್ ಮೆನು. ಕೇಳಿದರು ನಮಗೆ ಚಪಾತಿ ಬೇಕಾ ಏನು ಅಂತ. ಚಪಾತಿ ಆ್ಯಂಡ್ ಚಿಕನ್ ಮೆನು ಇರುತ್ತೆ. ಫಿಶ್ ಬೇಕು ಅಂದರೆ ಎಕ್ಸ್ಟ್ರಾ ನೀವು ಹೇಳಬೇಕು, ಮಾಡಿಕೊಡ್ತಾರೆ, ಇಲ್ಲ ತೆಗೆದು ಕೊಡ್ಬೋದು ಅಲ್ಲಿ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಇದು ನನ್ನ ಕೇರಳ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್.